ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಗುವಾಗ ದೊಡ್ಡ ಗಲಾಟೆ ಆಗಿಬಿಡುತ್ತೆ ಇಬ್ಬರ ಮಧ್ಯನೂ. ನೀವೊಂದು ಮಾತು ಹೇಳಿರ್ತೀರಿ ಅಂತ ಅವ್ರು ಹೇಳ್ತಾರೆ. ಅಂದರೆ ನೀನೆಂಥ ಗಂಡಸು ಅಂದರೆ ಒಂದು ಹೆಣ್ಣನ್ನು ಟಾರ್ಗೆಟ್ ಮಾಡ್ತಿದ್ಯಾ ನೀನು ಅಂಥೇಳಿ. ಆ್ಯಕ್ಚುಲಾಗಿ ಏನಾಯಿತು ಮ್ಯಾಮ್ ಅಲ್ಲಿ? ಈಗ ಬಿಗ್ ಬಾಸಿಗಂತ ಹೋದ್ಮೇಲೆ ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ಸೇ, ಹೆಣ್ಣು ಗಂಡು ಆ ಥರ ಎಲ್ಲ ಏನು ಡಿಫ್ರೆನ್ಸ್ ಇರೋದಿಲ್ಲ. ಆ್ಯಂಡ್ ಅದನ್ನು ಪ್ರತಿ ಸೀಸನಲ್ಲೂ ಎಲ್ಲರೂ ಹೇಳ್ತಿರ್ತಾರೆ. ಬಟ್ ಎಕ್ಸಾಕ್ಟಾಗಿ ಅವತ್ತಿನ ಸಿಚುವೇಶನ್ ಏನಾಯಿತು ಅಂತ ಅದು ಅವ್ರಿಗೆ ಹೇಳಿದಂಥ ಮಾತೇ ಅಲ್ಲ. ಅನುಷಾ ನನ್ನನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ರು. ಅನುಷಾ ನನ್ನ ಕಂಟೆಸ್ಟೆಂಟು, ಅಂದರೆ ಅವರು ಸ್ವರ್ಗ ನಿವಾಸಿಗಳ ಪರವಾಗಿ ನರಕ ನಿವಾಸಿಗಳ ಆಟ ಆಡಿದ್ರಿಂದ ಅನುಷಾಗೆ ಫಸ್ಟೇ ಹೇಳಿದೆ ನಾನು, ನೋಡು ಪುಟ, ನಿನಗೆ ಏನೇ ಪ್ರೆಷರ್ ಬಂದರೂ, ನಿನಗೇನೇ ವ್ಯಂಗ್ಯ ಮಾತುಗಳು ಬಂದರೂ ಅದು ನಿನಗೆ ಬಂದಿರಲ್ಲ. ನೀನು ನನ್ನನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಕೆಲವರು ಸ್ವಲ್ಪ ಹಾರ್ಷಾಗಿ ಮಾತಾಡ್ತಾರೆ, ತಡ್ಕೊಂಡ್ಬಿಡು ಕಂದ ಅಂತ ನಾನು ಅನುಷಾ ಅವ್ರಿಗೆ ಹೇಳಿದ್ದೆ. ಅವಳು ಮುಗಿಸ್ಕೊಂಡು ಬಂದ ಮೇಲೆ ನಾನು ಹೇಳಿದ್ದು, ನೋಡು ಪುಟ, ಮೇಡಮ್ ಸಾರಿ ನಿಮ್ಮನ್ನು ಉಳ್ಸೋಕ್ಕಾಗಲಿಲ್ಲ ಬಂದುಬಿಟ್ಟೆ ಅಂದ್ಲು. ನಾನು ಅದೇ, ನೋಡು ಚಿನ್ನ, ಗಂಡಸರು ಹೆಂಗಸ್ರನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ನಮ್ಮ ಸ್ಟ್ರೆಂತ್ ಅಂತ ತಗೋಬೇಕು ಚಿನ್ನ ಅಂತ ಹೇಳಿದ್ದು. ಸಂಪೂರ್ಣ ವಾಕ್ಯ ಅದು ಬಿಗ್ ಬಾಸಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಸೊ ಸಂಪೂರ್ಣ ವಾಕ್ಯ ಬಂದು, ಗಂಡಸರು ಹೆಂಗಸರನ್ನ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಪುಟ ಅದು ನಮ್ಮ ಸ್ಟ್ರೆಂತ್, ಆ ಸ್ಟ್ರೆಂತ್ ಈಸ್ ಅ ಗ್ರೇಟ್ ಥಿಂಗ್, ಖುಷಿ ಪಡು ಚಿನ್ನ ಅಂತ ಹೇಳಿ ಅವಳನ್ನು ಹಗ್ ಮಾಡಿದ್ದು ನಾನು. ಅದನ್ನು ಅವರು ತಿರ್ಚೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಾನು ಯಾವಾಗ ಬಿಗ್ ಬಾಸಲ್ಲಿ ಪ್ರತಿಯೊಂದು ಮಾತು ವಿಡಿಯೋದಲ್ಲೂ ರೆಕಾರ್ಡ್ ಆಗಿರುತ್ತೆ, ವಾಯ್ಸಲ್ಲೂ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳಿದಾಗ ಆ ಒಂದು ಮಾತು ಮತ್ತೆ ರಿಪೀಟ್ ಆಗಲಿಲ್ಲ. ಅದನ್ನು ನೀವಿಲ್ಲಿ ಮತ್ತೆ ಕೇಳಿದಾಗಲೇ ಆ ಮಾತು ಹೊರಗಡೆ ಬಂದಿದ್ದು. ನನಗೆ ಗೊತ್ತಿತ್ತು ಹೊರಗಡೆ ಹೋದಾಗ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಯಾಕಂದರೆ ಇದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್, ಎಲ್ರಿಗೂ ಕಾಂಟ್ರವರ್ಸಿ ಬಗ್ಗೆ ಎತ್ತಿಡಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದು ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ದಿಸ್ ಇಸ್ ದ ಕ್ಲಾರಿಟಿ.